ಮಾಯಾ ಸಭೆಯಲ್ಲಿ ನಡೆದ ಒಂದು ಅವಮಾನ, ಒಂದು ನಗು, ಒಂದು ಮಾತು. ಆ ದಿನ ದುರ್ಯೋಧನನ ಹೃದಯದಲ್ಲಿ ಹೊತ್ತಿದ್ದ ಬೆಂಕಿ ಇನ್ನೂ ಆರಿರಲಿಲ್ಲ. ಇಂದ್ರಪ್ರಸ್ಥದಲ್ಲಿ ಪಾಂಡವರ ವೈಭವ ಹೆಚ್ಚುತ್ತಿತ್ತು. ಆದರೆ ಹಸ್ತಿನಾಪುರದಲ್ಲಿ ಅಸೂಯೆ, ದ್ವೇಷ, ಪ್ರತೀಕಾರ ಇವುಗಳೇ ಬೆಳೆಯುತ್ತಿವೆ. ಯುದ್ಧದಲ್ಲಿ ಪಾಂಡವರನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ತಿಳಿದ ದುರ್ಯೋಧನ ಒಂದು ಕುತಂತ್ರದ ದಾರಿಯನ್ನು ಆರಿಸಿಕೊಂಡ. ಅವನ ಜೊತೆಗೆ ಇದ್ದವನು ಚತುರ, ಕುತಂತ್ರಿ, ಪಾಶದಾಟದಲ್ಲಿ ಅಜೇಯನಾದ ಶಕುನಿ. ಬಲದಿಂದ ಗೆಲ್ಲಲಾಗದವರನ್ನು ಬುದ್ಧಿಯಿಂದ ಸೋಲಿಸಬಹುದು ಎಂದು ಶಕುನಿ ನಿಧಾನವಾಗಿ ಹೇಳಿದ ಕ್ಷಣದಿಂದ ಮಹಾಭಾರತದ ಅತ್ಯಂತ ದುಃಖಕರ ಅಧ್ಯಾಯ ಆರಂಭವಾಗುತ್ತದೆ. ಒಂದು ಆಟ, ಆದರೆ ಅದು ಕೇವಲ ಆಟ ಅಲ್ಲ, ಅದು ಧರ್ಮವನ್ನು ಪರೀಕ್ಷಿಸಿದ ಸಭೆ, ಒಂದು ರಾಜವಂಶವನ್ನು ನಾಶದತ್ತ ತಳ್ಳಿದ ಕ್ಷಣ. ಇಂದು ನಾವು ಕೇಳಲಿರುವ ಕತೆ ಜೂಜಾಟದ ಸಭೆ, ಧರ್ಮರಾಜನ ಮಹಾಪರೀಕ್ಷೆ. ಶಕುನಿಯ ಮಾತುಗಳು ಕೌರವನ ಮೇಲೆ ಗಾಢವಾದ ಪರಿಣಾಮ ಬೀರಿದವು. ಏನೇ ಆದರೂ ಪಾಂಡವರ ಸ್ವತ್ತನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಬೇಕೆನ್ನುವುದೇ ಕೌರವನ ಯೋಚನೆಯಾಗಿತ್ತು. ತಾನು ಆಹ್ವಾನಿಸಿದರೆ ಪಾಂಡವರು ಜೂಜಾಟಕ್ಕೆ ಒಪ್ಪುವುದಿಲ್ಲವೆಂದು ಅವನಿಗೆ ತಿಳಿದಿತ್ತು. ಆದ್ದರಿಂದ ಈ ಆಹ್ವಾನವನ್ನು ಧೃತರಾಷ್ಟ್ರನಿಂದಲೇ ಕಳುಹಿಸಬೇಕೆಂದು ನಿರ್ಧರಿಸಿದನು. ತಂದೆಯ ಮನಸ್ಸನ್ನು ಒಲಿಸಿಕೊಳ್ಳುವುದು ಸುಲಭವಲ್ಲ. ಅಲ್ಲದೆ ಧೃತರಾಷ್ಟ್ರನಿಗೂ ಸಹ ಪಾಂಡವರ ಮೇಲೆ ಭ್ರಾತೃಪುತ್ರರೆನ್ನುವ ಮೋಹವಿರುವುದು ಕೌರವನಿಗೆ ತಿಳಿದ ವಿಷಯವೇ ಆಗಿತ್ತು. ಧೃತರಾಷ್ಟ್ರನ ಮನಸ್ಸು ಪರಿವರ್ತನೆಯಾಗುವಂತೆ ಹೇಗೆ ನಾಟಕವಾಡಬೇಕು ಎಂದು ತನ್ನಲ್ಲಿಯೇ ನಿರ್ಧರಿಸಿಕೊಂಡು ದುರ್ಯೋಧನನು ಅರಮನೆಯತ್ತ ಹೊರಟನು. ಚಿಂತಾಕ್ರಾಂತವಾದ ಮುಖಮುದ್ರೆಯೊಂದಿಗೆ ಅರಮನೆಯನ್ನು ಪ್ರವೇಶಿಸಿದನು. ಸಮೀಪದಲ್ಲಿ ಬಂದು ಕುಳಿತ ಮಗನ ಮೈ ಕೈಗಳನ್ನು ಸವರಿದ ಧೃತರಾಷ್ಟ್ರನಿಗೆ ಮಗನು ಸೊರಗಿ ಹೋಗಿರುವನೆಂದು ತಿಳಿಯಿತು. ಮಗು ದುರ್ಯೋಧನ, ಯಾವಾಗಲೂ ಉತ್ಸಾಹದಿಂದ ಪಟಪಟನೆ ಮಾತಾಡಿ ಇತರರ ಮನಸ್ಸಿಗೆ ಮುದ ನೀಡುತ್ತಿದ್ದ ನೀನು ಹೀಗೇಕೆ ಮೌನ ಧರಿಸಿರುವೆ? ನಿನ್ನ ಮನಸ್ಸನ್ನು ಹಿಂಸಿಸುತ್ತಿರುವ ಆ ನೋವು ಯಾವುದು? ನಿನ್ನ ತಂದೆಯಲ್ಲಿ ಹೇಳು ಪುತ್ರ ಎಂದು ಪ್ರೀತಿಯಿಂದ ಮಗನ ಮೈದಡವುತ್ತಾ ಧೃತರಾಷ್ಟ್ರನು ಹೇಳಿದನು. ಅಲ್ಲಿಯೇ ನಿಂತು ಎಲ್ಲವನ್ನೂ ಗಮನಿಸುತ್ತಿದ್ದ ಶಕುನಿಯು ಇದೇ ತಕ್ಕ ಸಮಯ ಎನ್ನುವಂತೆ ಕೌರವನಿಗೆ ಕಣ್ಸನ್ನೆ ಮಾಡಿದನು. ಪಿತಾಶ್ರೀ, ನಿಮ್ಮ ಮಾತುಗಳು ಹೆಜ್ಜೇನು ಸವಿದಂತೆ ಸಿಹಿಯಾಗಿವೆ. ಆದರೆ ಇಂತಹ ಮಾತುಗಳಿಂದ ಬಂದ ಸಮಸ್ಯೆ ಪರಿಹಾರವಾಗದು, ನನ್ನ ಮನಸ್ಸಿಗೆ ನೆಮ್ಮದಿ ದೊರಕದು ಎಂದು ದುರ್ಯೋಧನನು ನಿಟ್ಟುಸಿರು ಬಿಟ್ಟನು. ಕೌರವ, ಅದೆಂತಹ ಸಮಸ್ಯೆ ನಿನ್ನದು? ಬಾಲ್ಯದಿಂದ ಈವರೆಗೆ ನಿನ್ನನ್ನು ಮತ್ತು ನಿನ್ನ ಸಹೋದರರನ್ನು ಕಣ್ಣ ರೆಪ್ಪೆಯಲ್ಲಿಟ್ಟು ಜೋಪಾನ ಮಾಡಿದ್ದೇನೆ. ಏನು ಕೇಳಿದರೂ ಇಲ್ಲವೆಂದು ನಿರಾಕರಿಸಿಲ್ಲ. ಕೇಳು, ಅದೇನು ಬೇಕೆಂದು ಕೇಳು. ನನ್ನ ಶಕ್ತಿ ಮೀರಿ ಆ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತೇನೆ ಎಂದು ಧೃತರಾಷ್ಟ್ರನು ಅಕ್ಕರೆಯಿಂದ ಹೇಳಿದನು. ಪಿತಾಶ್ರೀ, ನೀವು ನನಗೆ ಏನನ್ನು ಕಡಿಮೆ ಮಾಡದೆ ಬೆಳೆಸಿದ್ದೀರಿ. ವಿದ್ಯಾ, ಬುದ್ಧಿ, ಅಷ್ಟೈಶ್ವರ್ಯವನ್ನು ದಯಪಾಲಿಸಿದ್ದೀರಿ. ಆಳು ಕಾಳುಗಳು, ದಾಸ ದಾಸಿಯರು, ವಿಶಾಲವಾದ ರಾಜ್ಯ ಎಲ್ಲವೂ ನನಗಿದೆ. ಆದರೆ ಹೇಳು ಮಗು, ಯಾಕೆ ನಿಲ್ಲಿಸಿದೆ ಎಂದು ಧೃತರಾಷ್ಟ್ರನು ಕುತೂಹಲದಿಂದ ಕೇಳಿದನು. ರಾಜಸೂಯ ಯಾಗದ ವೈಭವವನ್ನು ವಿದುರನಿಂದ ಕೇಳಿ ನೀವು ಆನಂದಪಟ್ಟಿರುವಿರಿ. ಆದರೆ ಪಾಂಡವರಿಂದ ನನಗಾದ ಅವಮಾನವನ್ನು ನಾನೇ ನಿಮಗೆ ಹೇಳಬೇಕಾಗಿದೆ. ಉದ್ದೇಶಪೂರ್ವಕವಾಗಿ ನನ್ನ ಮೇಲಿರುವ ಪೂರ್ವಾಗ್ರಹಿತ ದ್ವೇಷದಿಂದ ಪಾಂಡವರು ನನ್ನನ್ನು ಹೆಜ್ಜೆ ಹೆಜ್ಜೆಗೂ ಅವಮಾನಿಸಿದರು. ಇಷ್ಟೇ ಅಲ್ಲದೆ ಅವರಲ್ಲಿರುವ ವಜ್ರ ವೈಢೂರ್ಯಗಳನ್ನು, ಸಿರಿ ಸಂಪತ್ತುಗಳನ್ನು ನನ್ನೆದುರು ಪ್ರದರ್ಶಿಸಿ ನನ್ನನ್ನು ಹಂಗಿಸಿದರು. ನಿಮ್ಮ ಮಗನಿಗಾದ ಅವಮಾನದ ವಿಷಯವನ್ನು ನಿಮಗ್ಯಾರೂ ವಿವರಿಸಲೇ ಇಲ್ಲವೇ? ಅಥವಾ ಈ ವಿಷಯ ಯಾರ ಕಣ್ಣಿಗೂ ಕಾಣಿಸಲೇ ಇಲ್ಲವೇ? ನಾನು ದುರಾದೃಷ್ಟವಂತ. ಈ ಎಲ್ಲ ಅವಮಾನಗಳನ್ನು ಸಹಿಸಿಯೂ ಸಹ ನಾನು ಇನ್ನು ಜೀವಂತವಾಗಿದ್ದೇನೆ. ತಂದೆ ತಾಯಿಯರಾಗಲಿ ಹಿತೈಷಿಗಳಾಗಲಿ ನನ್ನ ದುಃಖವನ್ನು ಕಡಿಮೆಗೊಳಿಸುವರೆಂದು ನಾನೆಂದೂ ತಿಳಿದುಕೊಂಡಿಲ್ಲ ಎಂದು ದುಃಖದಲ್ಲಿ ನಟಿಸಿದನು. ದುರ್ಯೋಧನ, ಇದೆಂತಹ ಮಾತು? ಪಾಂಡವರು ನಿನ್ನನ್ನು ಅವಮಾನಿಸಿದರೆ ಸಾಧ್ಯವಿಲ್ಲ. ಧರ್ಮನಿಷ್ಠನಾದ ಯುಧಿಷ್ಠಿರನು ದೇಶದ ಬಡ ಪ್ರಜೆಯನ್ನು ಸಹ ನೋಯಿಸಲಾರ, ಅವಮಾನಿಸಲಾರ. ಹೀಗಿರುವಾಗ ಹಸ್ತಿನಾಪುರದ ಅರಸನಾದ ನಿನ್ನನ್ನು, ಸಹೋದರನಾದ ನಿನ್ನನ್ನು ಅವಮಾನಿಸಲು ಸಾಧ್ಯವೇ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ದುರ್ಯೋಧನ, ನಿನ್ನಲ್ಲಿ ಮಾತ್ಸರ್ಯದ ಕಿಡಿ ಎದ್ದಿದೆ. ಆ ಕಿಡಿಯನ್ನು ಈಗಲೇ ಆರಿಸಿಬಿಡು. ಹಾಗಿಲ್ಲವಾದರೆ ಅದು ಮುಂದೊಂದು ದಿನ ಬೃಹದಾಕಾರ ತಾಳಿ ಸಂಪೂರ್ಣ ಕುರುಕುಲವನ್ನೇ ಭಸ್ಮ ಮಾಡಬಹುದು. ನಿನ್ನನ್ನು ಅವಮಾನಿಸಬೇಕೆಂದಿದ್ದರೆ ರಾಜಸೂಯ ಯಾಗದಲ್ಲಿ ಹಣಕಾಸಿನ ವಿನಿಯೋಗದ ಜವಾಬ್ದಾರಿಯನ್ನು ಯುಧಿಷ್ಠಿರ ನಿನಗೇಕೆ ವಹಿಸುತ್ತಿದ್ದ? ಆಗಮಿಸಿರುವ ಗಣ್ಯರ ಮೇಲುಸ್ತುವಾರಿ ಜವಾಬ್ದಾರಿಯನ್ನೇಕೆ ನಿನಗೆ ವಹಿಸಿಕೊಟ್ಟ? ಕೌರವ, ಯೋಚಿಸು.
ಯಾರೋ ಕುಹಕಿಗಳು ನಿನ್ನ ಬುದ್ಧಿಯನ್ನು ಕೆಡಿಸಿದ್ದಾರೆ. ಪಾಂಡವರ ಮೇಲೆ ವ್ರತ ದ್ವೇಷ ಬೆಳೆಸಿಕೊಳ್ಳಬೇಡ, ಅವರೊಂದಿಗೆ ಸಖ್ಯ ಬೆಳೆಸಿಕೊಂಡರೆ ನಿನಗೆ ಒಳಿತು ಎಂದನು. ಎಂತಹ ಮಾತನಾಡುತ್ತಿರುವಿರಿ? ಪಾಂಡವರಲ್ಲಿ ನಾನು ಸಖ್ಯ ಬೆಳೆಸಿಕೊಳ್ಳುವುದೇ? ನಾನು ಹೇಡಿಯಂತೆ ಅವರ ಪಾದಸೇವೆ ಮಾಡಿಕೊಂಡು ಸಾಮಂತ ಅರಸನಂತೆ ಬದುಕಬೇಕೆ? ನಿಮ್ಮ ಇರಿಯುವ ಮಾತುಗಳಿಂದ ನನ್ನಲ್ಲಿರುವ ಪೌರುಷವನ್ನು ಕಡಿಮೆಗೊಳಿಸಲು ನೀವೇಕೆ ಪ್ರಯತ್ನಿಸುತ್ತಿರುವಿರಿ? ನನ್ನ ಸಂಕಟ ನಿಮಗೇಕೆ ಅರ್ಥವಾಗದು? ಬಾಲ್ಯದಿಂದಲೂ ಸಹ ನನ್ನನ್ನೊಬ್ಬ ವೈರಿಯಂತೆ ಪ್ರತಿಸ್ಪರ್ಧಿಯಂತೆ ನೋಡಿ ಅನೇಕ ಬಾರಿ ಅವಮಾನ ಮಾಡಿದ ಆ ಭೀಮನ ಕುರಿತು ನೀವೇಕೆ ಮಾತನಾಡುವುದಿಲ್ಲ? ಅವನ ಮೇಲೇಕೆ ನಿಮಗೆ ವಾತ್ಸಲ್ಯ? ತಂದೆ ಇಲ್ಲದ ಮಕ್ಕಳೆಂದು ಅವರನ್ನು ನೀವು ವಾತ್ಸಲ್ಯದಿಂದ ಬೆಳೆಸಿದ್ದು ಹಸ್ತಿನಾಪುರದ ಪ್ರತಿ ಪ್ರಜೆಗೂ ತಿಳಿದಿದೆ. ಆ ಕುರಿತು ನಾನು ಮಾತನಾಡುತ್ತಿಲ್ಲ. ನೀವು ನನ್ನನ್ನು ಅಲಕ್ಷಿಸಿದಿರಿ ಅಂತಲೂ ನಾನು ಹೇಳುತ್ತಿಲ್ಲ. ಪಾಂಡವರಿಂದ ನನಗಾದ ಅವಮಾನಕ್ಕೆ ಪರಿಹಾರ ಸೂಚಿಸಿ ಎಂದು ಆರ್ತನಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಎಂದನು. ಮಗನೇ, ನನ್ನೆಲ್ಲ ನುಡಿಗಳಿಂದ ನಿನಗೆ ವಾಸ್ತವ ಸಂಗತಿಯನ್ನು ಹೇಳಿರುತ್ತೇನೆ. ಆದರೂ ಸಹ ನಿನ್ನ ಮಾತುಗಳನ್ನೇ ನೀನು ಆಡುತ್ತಿರುವೆ. ನಿನಗೆ ಪಾಂಡವರಿಂದ ಅವಮಾನವಾಗಿದೆ ಎಂದು ಅನೇಕ ಬಾರಿ ಹೇಳಿರುವೆ. ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬ ನುಡಿಯೊಂದಿದೆ. ಇನ್ನೊಮ್ಮೆ ನಿನ್ನನ್ನು ಎಚ್ಚರಿಸುತ್ತೇನೆ ಎಂದನು ಧೃತರಾಷ್ಟ್ರ. ತಂದೆ, ನಿಮ್ಮ ವಿಚಾರವೇ ಬೇರೆ. ನಾನು ಹೇಡಿಯಾಗಿ ಪರರಿಗೆ ತಲೆಬಾಗಿ ಬದುಕಲು ಸಿದ್ಧನಿಲ್ಲ ಎಂದು ದುರ್ಯೋಧನನು ಹೇಳಿದನು. ಹಾಗಾದರೆ ಈಗೇನು ಮಾಡಬೇಕೆಂದಿರುವೆ ಎಂದು ಧೃತರಾಷ್ಟ್ರ ಕೇಳಿದ. ಪಾಂಡವರು ಶೂರರಾದರೆ, ಆತ್ಮವಿಶ್ವಾಸವುಳ್ಳವರೇ ಆದರೆ ನಮ್ಮೊಂದಿಗೆ ದ್ಯೂತದ ಪಗಡೆ ಆಟವಾಡಿ ಗೆಲ್ಲಲಿ. ಈ ಆಟದಲ್ಲಿ ಗೆದ್ದರೆ ಸಂಪೂರ್ಣವಾಗಿ ನಾನು ಅವರಿಗೆ ಶರಣಾಗುತ್ತೇನೆ. ಆಡಲು ನಿರಾಕರಿಸಿದರೆ ಅವರು ನಮಗೆ ಭಯಪಟ್ಟರೆಂದು ತಿಳಿಯುತ್ತೇನೆ ಎಂದು ಕೌರವ ಹೇಳ್ತಾನೆ. ಮಗನ ಮಾತಿನಿಂದ ಧೃತರಾಷ್ಟ್ರನು ದಿಗ್ಭ್ರಮೆಗೊಂಡನು. ಇದೆಂತಹ ಆಸೆ! ಆದರೂ ಮಗನ ಹಠಮಾರಿತನ ತಿಳಿದಿದ್ದರಿಂದ ಪಾಂಡವರನ್ನು ದ್ಯೂತದ ಪಗಡೆಯಾಟಕ್ಕೆ ಆಹ್ವಾನಿಸಲು ಮನಸ್ಸಿಲ್ಲದಿದ್ದರೂ ಸಹ ಧೃತರಾಷ್ಟ್ರ ಒಪ್ಪಿಕೊಳ್ಳುತ್ತಾರೆ. ಇವತ್ತಿನ ಈ ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೃಷ್ಣಾರ್ಪಣ ಮಸ್ತು.